ಒಬ್ಬ ಗಂಡಸು ಸೆಕ್ಸ್ ಮಾಡದೆ ಎಷ್ಟು ದಿನ ಇರಬಲ್ಲನು? ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ನಿಮ್ಮಲ್ಲಿ ಹಲವರನ್ನ ಈ ಸಮಸ್ಯೆ ಕಾಡ್ತಾ ಇರಬಹುದು. ಸಂಭೋಗ ಮಾಡದೆ ಇಷ್ಟು ದಿನ ಆಯ್ತು, ಆದರೂ ನನ್ನ ಗಂಡ ಇದರ ಬಗ್ಗೆ ಏನೂ ಹೇಳ್ತಾನೆ ಇಲ್ವಲ್ಲ, ಅವನಿಗೆ ಇಷ್ಟನೇ ಇಲ್ಲ ಅಂತ ಅನ್ಸುತ್ತೆ. ಒಬ್ಬ ಪುರುಷ ಎಷ್ಟು ದಿವಸಗಳ ಕಾಲ ಸೆಕ್ಸ್ ಮಾಡದೆ ಇರಬಹುದು, ಅಥವಾ ಅವನಿಗೆ ಅದರ ಅವಶ್ಯಕತೆ ಇರಲ್ಲ ಅನ್ನೋದು ನಾವು ಇವತ್ತು ಇಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಹಾಗಾದರೆ ಬನ್ನಿ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿ ನೋಡಿ. ಸ್ನೇಹಿತರೆ, ಪ್ರತಿಯೊಂದು ಜೀವಿಯೂ ಸೆಕ್ಸ್ ಎಂಬ ಅಪೂರ್ವ ಚಟುವಟಿಕೆಯಲ್ಲಿ ತೊಡಗುತ್ತದೆ. ದೀರ್ಘಕಾಲದವರೆಗೆ ಅದನ್ನು ತಪ್ಪಿಸುವುದು ಅಸಾಧ್ಯ. ಹೌದು, ಹೇಗೆ ನಾವು ಹಸಿವು ಆದಾಗ ಊಟ ಮಾಡುತ್ತೇವೋ ಅದೇ ರೀತಿಯಲ್ಲಿ ನಮ್ಮ ದೇಹವೂ ಕೂಡ ಕೆಲವೊಮ್ಮೆ ಕಾಮದ ಹಸಿವಿನಿಂದ ಒದ್ದಾಡುತ್ತದೆ. ಅದು ಸಿಗದೇ ಇದ್ದಾಗ ಮನಸ್ಸು ಚಂಚಲವಾಗುತ್ತದೆ. ಅವನು ಫಿಸಿಕಲ್ ನೀಡ್ಸ್ಗಾಗಿ ಒದ್ದಾಡುತ್ತಾನೆ. ಪುರುಷರಲ್ಲಿ ವಯಸ್ಸಾದಂತೆ ಲೈಂಗಿಕ ಡ್ರೈವ್ದಲ್ಲಿ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಹೆಣ್ಣಿಗೆ ಸಂಭೋಗ ಅನ್ನೋದು ಪ್ರೀತಿಯಿಂದ ಕೂಡಿರುತ್ತದೆ, ಆದರೆ ಗಂಡಿಗೆ ಅದು ಮೋಜು. ಹೆಣ್ಣಿಗೆ ಹಣದ ವಿಚಾರ, ಮನೆಯ ವಿಚಾರ, ಆಕೆಯನ್ನ ಟ್ರೀಟ್ ಮಾಡುವ ರೀತಿ, ಇದೆಲ್ಲದರ ಮೇಲೆ ಆಕೆಯ ಸಂಭೋಗಾಸಕ್ತಿ ನಿರ್ಧರಿತವಾಗುತ್ತೆ. ಆದರೆ ಗಂಡಿಗೆ ಹಾಗಲ್ಲ. ಗಂಡು ಹೆಣ್ಣಿನ ದೇಹ, ಆಕೆಯ ಮೈಮಾಟ ನೋಡಿ ಆಕೆಯ ಜೊತೆ ಸಂಭೋಗ ಮಾಡೋಕೆ ಬಯಸ್ತಾನೆ. ಇನ್ನು ಸರಿಸುಮಾರು 40 ವಯಸ್ಸಿನವರೆಗಿನ ಪುರುಷರು ಸರಿಸುಮಾರು 2 ವಾರಗಳ ತನಕ ಸೆಕ್ಸ್ ಮಾಡದೇ ಇದ್ದರೆ ಯಾವುದೇ ಸಮಸ್ಯೆ ಇರಲ್ಲ. ಆದರೆ ಇದೇ ಸಮಯ 1 ತಿಂಗಳವರೆಗೆ ಹೋದರೆ ನಿಧಾನವಾಗಿ ಅವನಿಗೆ ಸೆಕ್ಸ್ನಲ್ಲಿ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಅವನು ನಿಮ್ಮನ್ನ ಸಂಭೋಗದ ವಿಷಯದಲ್ಲಿ ಪ್ರಶ್ನೆ ಮಾಡಲೂಬಹುದು ಅಥವಾ ಇಂಡೈರೆಕ್ಟ್ ಆಗಿ ಕೇಳಬಹುದು. ಇನ್ನೂ ಹೆಚ್ಚು ಸಮಯ ಕಳೆದಂತೆ ಪುರುಷರು ನಿಧಾನವಾಗಿ ಬೇರೆ ಅಡ್ಡದಾರಿಗಳನ್ನ ಹಿಡಿಯುವ ಸಾಧ್ಯತೆಗಳು ಹೆಚ್ಚು, ಬೇರೆ ಪಾರ್ಟ್ನರ್ಗಳನ್ನ ಹುಡುಕುವ ಸಾಧ್ಯತೆ ಹೆಚ್ಚು. ಯಾಕೆಂದರೆ ಈ 2 ವಾರಗಳಿಂದ 1.5 ತಿಂಗಳಿನಲ್ಲಿ ಅವನು ಅತಿ ಹೆಚ್ಚು ಸಂಭೋಗದಲ್ಲಿ ಆಸಕ್ತಿಯನ್ನ ಹೊಂದಿರುತ್ತಾನೆ. ಇನ್ನು ಮುಂದುವರೆದು 2 ತಿಂಗಳು 3 ತಿಂಗಳು ಸಂಭೋಗ ಮಾಡದೇ ಇದ್ದರೆ ಅವನ ಮೂಡ್ ಚೇಂಜ್ ಆಗೋದು, ಕೋಪ ಬರೋದು ಮುಂತಾದ ಸಮಸ್ಯೆಗಳು ಬರಬಹುದು. ನೀವು ನಿಮ್ಮ ಸಂಗಾತಿಯ ಜೊತೆಗಿದ್ದರೆ ಕೊನೆಪಕ್ಷ ತಿಂಗಳಕ್ಕೊಮ್ಮೆ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಿ. ಇನ್ನು ನೀವು ಅವನಿಂದ ದೂರ ಇದ್ದರೆ ಕೊನೆಪಕ್ಷ ಫೋನ್ ಮುಖಾಂತರ ಅವನ ಸೆಕ್ಸ್ ಆಸಕ್ತಿಯನ್ನು ಉಂಟುಮಾಡುವುದು ಬಹಳ ಮುಖ್ಯ. ಲೈಂಗಿಕ ಕ್ರಿಯೆ ಮತ್ತು ಮಾನಸಿಕ ಆರೋಗ್ಯದ ನಡುವೆ ಬಲವಾದ ಸಂಬಂಧವಿದೆ. ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುವುದರಿಂದ ಲೈಂಗಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸಬಹುದು. ಪುರುಷರೇ, ನಿಮ್ಮ ಆಹಾರ ಕ್ರಮವನ್ನು ಸುಧಾರಿಸಿ, ಆರೋಗ್ಯಕರ ತೂಕವನ್ನು ಸಾಧಿಸಿ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಿದರೆ ಉತ್ತಮ. ಒಟ್ಟಾರೆ ಆರೋಗ್ಯಕ್ಕೆ ಮತ್ತು ನಿದ್ರೆಗೆ ಕೊಡುಗೆ ನೀಡಿದರೆ ಉತ್ತಮ ಲೈಂಗಿಕ ಆರೋಗ್ಯ ಇರುತ್ತೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.